ಭ್ರಷ್ಟಾಚಾರ, ಎಲ್ಲ ರೀತಿಯ ಅಕ್ರಮ ಅನಾಚಾರಗಳಿಂದ ಕೂಡಿದ ಒಂದು ಸಮೂಹವನ್ನು, ಸಮಾಜವನ್ನು ಸತ್ಯ ಮತ್ತು ಶಾಂತಿ, ಸಹೋದರತ್ವದ ಪ್ರಥಮ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಿದ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನಾಚರಣೆ ಇದು. ಅಸತ್ಯ, ಅಶಾಂತಿ, ಅದೇ ರೀತಿ ಎಲ್ಲ ಅಕ್ರಮಗಳಿಂದ ಕೂಡಿದ ಆ ಜನರು, ಲೇಖಕರು, ಅದೇ ರೀತಿ ಕವಿತೆ ಬರೆಯುವವರು ಆ ಕಾಲವನ್ನು ಬಣ್ಣಿಸಿದ್ದು ಇಂಗ್ಲಿಷ್ ಅಕ್ಷರಮಾಲೆಯ ಕೊನೆಯ ಒಂದು ಅಕ್ಷರವಾದ ಡಬ್ಲ್ಯೂ. ಆ ಡಬ್ಲ್ಯೂನಿಂದ ಪ್ರಾರಂಭಿಸುವ ವಾರ್, ವುಮೆನ್, ವೈನ್ ಅಥವಾ ಮದ್ಯ, ಹೆಣ್ಣು ಮತ್ತು ಯುದ್ಧಕ್ಕೆ ದಾಸರಾಗಿ ಹೋಗಿದ್ದ ಆ ಜನಾಂಗವನ್ನು ಮಧ್ಯೆ ಹೇಳುವಾಗ ಅದರ ಬಳಿ ಹೋಗದ ಬಹಳ ಶುದ್ಧ ಸಂಸ್ಕೃತಿಯುಳ್ಳ ಒಂದು ಜನಾಂಗವನ್ನಾಗಿ ಮಾಡಿದ ಲೋಕಾನುಗ್ರಹಿ ಅಂತ್ಯಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮ ತಿಂಗಳನ್ನು ನಾವು ಇವತ್ತು ಕೊಂಡಾಡ್ತಾ ಇದ್ದೇವೆ. ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತ ಅಜ್ಮೇರಿ ಎಂದು ಹೆಸರುವಾದಂತಹ ಕುತುಬುಲ್ ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಮದೀನಾ ದರ್ಬಾರ್ನಲ್ಲಿ ವರ್ಷಂಪ್ರತಿ ನಡೆಸುತ್ತಿರುವಂತಹ ಐತಿಹಾಸಿಕ ಉಲ್ಲಾಲ ಜಮಾತಿನ 28 ಮೊಹಲ್ಲಗಳ 34 ಮಸೀದಿಗಳ 34 ಮದ್ರಸೆಗಳ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು, ಮೊಹಲ್ಲದ ಎಲ್ಲ ನಾಗರಿಕರು, ಎಲ್ಲ ವಸ್ತಾದಿಗರುಗಳು, ಮೊಹಲ್ಲ ಎಲ್ಲ ಪದಾಧಿಕಾರಿಗಳು ಒಟ್ಟಿ ಸೇರಿ ಕೋಟೆಪುರದಿಂದ ಹಿಡಿದು ಇಂದು ನಾವು ಉಲ್ಲಾಳದ ರಾಜ್ಯ ಮಾರ್ಗವಾಗಿ ಮದೀನಾ ದರ್ಬಾರ್ಗೆ ತಲುಪಿದೆವು. ಮಾಷಾ ಅಲ್ಲಾ, ವಿಶೇಷವಾಗಿ ಹೇಳುವುದೆಂದರೆ ನಮ್ಮ ಒಟ್ಟಿಗೂ ಯುಟಿ ಖಾದರ್ ಸಾರ್ ಅವರು 1972ರಲ್ಲಿ ಅವರ ತಂದೆ ಮರ್ಹೂಮ್ ಯುಟಿ ಫರೀದ್ ರವರು ಶಾಸಕರಾದಾಗ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಆ ಸಮಯದಲ್ಲಿ ಕೂಡ ತಂದೆಯವರೊಂದಿಗೆ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತಾ ನಂತರ ಶಾಸಕರಾಗಿ, ವಿಪಕ್ಷಕ ನಾಯಕರಾಗಿ, ತದನಂತರ ಮಂತ್ರಿಗಳಾಗಿ, ತದನಂತರ ಕರ್ನಾಟಕ ರಾಜ್ಯದ ಸ್ಪೀಕರ್ಗಳಾಗಿ ಕೂಡ ನಮ್ಮೊಟ್ಟಿಗೆ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾಷಾ ಅಲ್ಲಾ, ಮಾಷಾ ಅಲ್ಲಾ. ಇವತ್ತು ವಿಶೇಷವಾಗಿ ಹೇಳುವುದೆಂದರೆ ಇವತ್ತು ನಮ್ಮ ಯುಟಿ ಖಾದರ್ ಸಾರ್ ಅವರು ಕೇವಲ ನಮ್ಮ MLAಗಳು ಮಾತ್ರ ಅಲ್ಲ, ನಮ್ಮ ಸೈಂಟ್ ಚಾರಿಟೇಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರು ಮಾತ್ರವಲ್ಲ, ಇವತ್ತು ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ವಕ್ಫ್ ಸಚಿವರಾಗಿದ್ದಾರೆ, ಅದರೊಟ್ಟಿಗೆ ಹಜ್ ಸಚಿವರಾಗಿದ್ದಾರೆ, ಅದರೊಟ್ಟಿಗೆ ಮೈನಾರಿಟಿ ಸಚಿವರಾಗಿದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾಗಿದೆ. ಅಲ್ಹಮ್ದುಲಿಲ್ಲಾ, ಸುಲ್ಹಮ್ದುಲಿಲ್ಲಾ. ಕಳೆದ ಸಲ ಹಜ್ಜಿನಲ್ಲಿ ನಾನು ಇವರ ಹತ್ರ ಮಾತಾಡಿದ್ದೆ ಫೋನ್ನಲ್ಲಿ. ಸರ್, ಹಜ್ಜಿನಲ್ಲಿ ನಮ್ಮ ಹಜ್ಜಿ ಯಾತ್ರೆಗಳಲ್ಲಿ ಹಲವಾರು ಸಮಸ್ಯೆಗಳಿವೆ. ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಿದ್ದರೆ ನೀವು ಕರ್ನಾಟಕ ರಾಜ್ಯದ ಹಜ್ ಮಿನಿಸ್ಟರ್ ಆಗಬೇಕೆಂದು ನಾನು ಅವತ್ತು ವಿನಂತಿ ಮಾಡಿದ್ದೇನೆ. ಅಲ್ಹಮ್ದುಲಿಲ್ಲಾ, ಕುತುಬುಲ್ ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಮದೀನಾ ದರ್ಬಾರ್ ಅವರ ಕರಾಮತ್ತಿನಿಂದ ಹಜ್ ಸಚಿವರಾದರು, ವಕ್ಫ್ ಸಚಿವರಾದರು, ಮೈನಾರಿಟಿ ಸಚಿವರಾದರು. ಶಾಸಕರ ಹತ್ರ ಹೇಳುವುದೆಂದರೆ, ಸಚಿವರು ಹೇಳುವುದೆಂದರೆ ಒಂದೇ ಒಂದು, ನೀವು ಅಭಿವೃದ್ಧಿಯಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದೀರಿ. ಅದೇ ರೀತಿ ಉಲ್ಲಾಲದ 28 ಮೊಹಲ್ಲದ ಮಸೀದಿಗಳಿಗೆ ಮೂಲಭೂತ ಸೌಕರ್ಯ ಬೇಕಾಗಿ ಎಲ್ಲ ಮಸೀದಿಗಳನ್ನು ಒಟ್ಟಿಗೆ ಮಾಡಿ ಆ ಮಸೀದಿಗಳಿಗೆ ನೀವು ಗ್ರಾಂಟ್ ಕಲ್ಪಿಸಿಕೊಡಬೇಕು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹೇಳಬಹುದು 3-4 ಕಿಲೋಮೀಟರ್ ಸುತ್ತಳತೆಯಲ್ಲಿ ಒಂದು ದರ್ಗಾದ ಅಧೀನದಲ್ಲಿ 28 ಮಸೀದಿ, 28 ಮೊಹಲ್ಲಗಳು, 34 ಮಸೀದಿ ಮದ್ರಸೆಗಳು, ಅದೇ ರೀತಿ 17 ಶಾಲಾ ಕಾಲೇಜುಗಳು ಒಂದು ದರ್ಗಾದ ಅಧೀನದಲ್ಲಿ ನಡೀತಿರುವುದು ಇದು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾಗಿದೆ. ಆದ್ದರಿಂದ ನೀವು ಕಳೆದ 3 ವರ್ಷಗಳಲ್ಲಿ ನಮಗೆ ನಾವು ಇಚ್ಛಿಸಿದ್ದಕ್ಕಿಂತ ಮಿಗಿಲಾಗಿ ನೀವು ಗ್ರಾಂಟ್ ಕೊಟ್ಟಿದ್ದೀರಿ. ನಮ್ಮ 17 ಶಾಲಾ ಕಾಲೇಜುಗಳನ್ನು ಒಂದು ಯೂನಿವರ್ಸಿಟಿಯಾಗಿ ಪರಿವರ್ತಿಸಿಕೊಳ್ಳಬೇಕಾಗಿಯೂ, ಅದೇ ರೀತಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಇರುವುದು ಒಂದೇ ಒಂದು ಲಾ ಕಾಲೇಜಿ, ಅದು ಸಾಕಾಗಲಿಕ್ಕಿಲ್ಲ. ಆದ್ದರಿಂದ ನಮ್ಮ ಮದೀನಾ ದರ್ಬಾರ್ ಅಧೀನದಲ್ಲಿ ಸೈಂಟ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಒಂದು ಲಾ ಕಾಲೇಜ್ ಕೂಡ ಪ್ರಾರಂಭಿಸಬೇಕು. ಅದೇ ರೀತಿ ನಮಗೆ ಪ್ಯಾರಾಮೆಡಿಕಲ್ ಕಾಲೇಜನ್ನು ಕೂಡ ಕೊಡಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಇನ್ನೊಂದು ವಿಶೇಷ ಏನೆಂದರೆ ನೀವೀಗ ಈಗಾಗಲೇ ಸಚಿವರಾಗಿದ್ದೀರಿ. ಕರ್ನಾಟಕ ರಾಜ್ಯದ ಸುನ್ನತ ಜಮಾತಿನ ಎಲ್ಲ ಸಹೋದರಿಗೂ ಅದೇ ರೀತಿಯಲ್ಲಿ ಇಲ್ಲಿ ಜಿಯಾರತಿಗೆ ಬರುವ ಮುಸಲ್ಮಾನರು ಮತ್ತು ಮುಸಲ್ಮಾನೇತರಿಗೂ ಒಂದೇ ಒಂದು ಉದ್ದೇಶ, ಈ ಮಸೀದಿಯನ್ನು ಕರ್ನಾಟಕ ರಾಜ್ಯದ ಗ್ರ್ಯಾಂಡ್ ಮಸೀದ್ ಆಗಿ ಪರಿವರ್ತನೆಗೊಳ್ಳಬೇಕೆಂದು.
ಅಲ್ಹಮ್ದುಲಿಲ್ಲಾ 1 ವರ್ಷವಾಯಿತು ನಾವು ಅದಕ್ಕೆ ಪ್ಲಾನ್ ಮಾಡಿ. ನಿಮ್ಮ ಪ್ಲಾನ್ ಆಗಿದೆ, ನೀವು ಅದನ್ನು ಸೂಚಿಸಿದ್ದು. ಆದಷ್ಟು ಬೇಗ ಅದರ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರ ನಿಮ್ಮ ನೇತೃತ್ವದಲ್ಲಿ ಆಗಲಿ ಎಂದು ಹೇಳುತ್ತಾ, ಪ್ರೀತಿಯ ಉಲ್ಲಾರ ಜಮಾತಿನ ಎಲ್ಲ ಸಹೋದರಿಗೂ ಈದ್ ಮಿಲಾದಿನ ಶುಭಾಶಯ ಹೇಳುತ್ತಾ, ಅಂತ್ಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರವರು ಜೀವನ ಕಾಲದಲ್ಲಿ ಯಾವ ರೀತಿ ಜೀವನ ನಡೆಸುತ್ತಿದ್ದರು ಆ ಸಂದೇಶವನ್ನು ನಾವೆಲ್ಲರೂ ನಿತ್ಯ ಜೀವನದಲ್ಲಿ ನಾವು ಕೂಡ ಮೈಗೂಡಿಸಿಕೊಂಡು ಜೀವನ ನಡೆಸುವ ಎಂದು ಹೇಳುತ್ತಾ, ಎಲ್ಲರಿಗೂ ಈದ್ ಮಿಲಾದಿನ ಶುಭಾಶಯಗಳು. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಈದ್ ಮಿಲಾದ್ ಶುಭಾಶಯಗಳು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ. ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಸೈಯದ್ ಮದೀನಾ ದರ್ಗಾ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಈ ಒಂದು ಕಾಲ್ನಡಿಗೆ ಜಾತ್ರೆಯ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತವಂತ ಈ ಜಾತ್ರೆಯ ನೇತೃತ್ವ ವಹಿಸಿದಂಥ ನಮ್ಮ ಅತ್ಯಂತ ಗೌರವಿತರು ದರ್ಗಾ ಮತ್ತು ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಹನೀಫ್ ಹಾಜಿರವರೇ, ಕಾರ್ಯಾಧ್ಯಕ್ಷರಾದ ಶಹಬುದ್ದೀನ್ ಸಖಾಫಿ ಅವರೇ, ಬಹುಮಾನದ ಪಟ್ಲ ಉಸ್ತಾದ್ ಅವರೇ, ಮಾಜಿ ಅಧ್ಯಕ್ಷರು ಕಳಚೂರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಂತ ಕಳಚೂರು ಮೋನಾ ಖಾನ್ ಅವರೇ, ಅದೇ ರೀತಿ ಮಾಜಿ ಕೌನ್ಸಿಲರ್ ಅಶ್ರಫ್ ಅವರೇ, ಉಸ್ಮಾನ್ ಅವರೇ, ನಮ್ಮ ಈ ಒಂದು ಸಮಿತಿಯ ಪದಾಧಿಕಾರದ ನಾಜೀರ್ ಅವರೇ, ಇನ್ನಿತರ ನಮ್ಮ ಎಲ್ಲ ಪದಾಧಿಕಾರಿ, ನಮ್ಮ ಔದಿ ಅವರೇ, ಇನ್ನಿತರ ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ ಹಾಗೂ ಉಲೇಮಾಗಲೇ ಉಮಾರಕಲ್ಲಿ ಸೇರಿರುವ ನನ್ನ ಸನ್ಮಿತ್ರ ಸೋದರ ದೀರ್ಘವಾಗಿ ಮಾತಾಡಿ ಹೋಗುವುದಿಲ್ಲ. ಸರ್ವರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಸೈಯದ್ ಮದೀನಾ ದರ್ಗಾ ಮತ್ತು ಜುಮ್ಮಾ ಮಸೀದಿ ವತಿಯಿಂದ ಬಹಳ ವಿಜೃಂಭಣೆಯಾಗಿ ಪಾವಿತ್ರತೆಯಿಂದ ಪ್ರತಿ ವರ್ಷವೂ ಕೂಡ ಎಲ್ಲ ಯುವಕರನ್ನು, ಮಕ್ಕಳನ್ನು, ಹಿರಿಯರನ್ನು, ಉಮಾ ಸೇರಿಕೊಂಡು ಪವಿತ್ರವಾದ ಜಾತ್ರೆ ಇವತ್ತು ನಡೆಸ್ತಾ ಇದ್ದೇವೆ. ಇದರ ಉದ್ದೇಶ ಅಂತ ಹೇಳಿದರೆ, ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರ ತತ್ವ ಆದರ್ಶಗಳೇನು, ಅವರ ಜೀವನದ ಸಂದೇಶ ಏನು, ಅವರ ವ್ಯಕ್ತಿತ್ವ ಏನು, ಇದನ್ನೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡು ಅದನ್ನು ಯುವ ಪೀಳಿಗೆ ಅರ್ಥವಹಿಸುವ ಜೊತೆಯಲ್ಲಿ ಅದನ್ನು ಅರ್ಥ ಮಾಡಿ ನಮ್ಮನ್ನು ವ್ಯಕ್ತಿತ್ವವನ್ನು ಮೇಗೂಡಿಸಿಕೊಂಡು ಹೋಗಬೇಕಂತಲೇ ಎಲ್ಲ ಕಾರ್ಯಕ್ರಮ ನಡೀಬೇಕಾಗ್ತದೆ. ಆದ ಕಾರಣ ಇವತ್ತು ಸಮಾಜದಲ್ಲಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಯಾರಿಗಾದರೂ ಬೇಕಾದಲ್ಲಿ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರ 100ಕ್ಕೂ 100 ವ್ಯಕ್ತಿತ್ವವನ್ನು ನಮಗೆ ಯಾರು ಕೂಡ ಮೇಗೂಡಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. 1, 2, 3, 5% ಆದರೂ ಕೂಡ ನಾವು ಅವರ ತತ್ವ ಆದರ್ಶಗಳನ್ನು ಮೇಗೂಡಿಸಿಕೊಂಡು ಬಂದರೆ ನಮ್ಮಷ್ಟು ಜನರ ಪ್ರೀತಿಗೆ ಪಾತ್ರವಾದ ವ್ಯಕ್ತಿತ್ವ ಬೇರೆ ಎಲ್ಲಿಯೂ ಕೂಡ ನಮಗೆ ಸಿಕ್ಕಲಿಕ್ಕಿಲ್ಲ. ಸರ್ವರಿಗೂ ನಮಗೆ ಗೌರವ, ಪ್ರೀತಿ, ವಿಶ್ವಾಸ ತೋರಿಸುವಂಥ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಅದರ ಮುಖಾಂತರ ಅಲ್ಲಾಹ್ ತಾಲ ನಮ್ಮನ್ನು ಪ್ರೀತಿಸಿದರೆ ನಮ್ಮ ಭವಿಷ್ಯ ಎಲ್ಲವೂ ಕೂಡ ಇವತ್ತು ನಿಯತ್ತಿಗೆ ಬರ್ಕತ್ ಖಂಡಿತವಾಗಿ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕಾಗಿ ನಾನೆಲ್ಲ ಯುವ ಜನಾಂಗಕ್ಕೆ, ವಿದ್ಯಾರ್ಥಿಗಳಿಗೆ ಮತ್ತು ಯುವ ಸಮುದಾಯಕ್ಕೆ ನಾನು ಹೇಳೋದಿಷ್ಟೇ, ಬಹುಶಃ ನಾವು ಅತ್ಯಂತ ಪ್ರೀತಿ, ವಿಶ್ವಾಸ, ಸಹೋದರತೆಯ ಸಮಾಜ, ನೆಮ್ಮದಿಯ ಜೀವನ ಸಾಗಿಮವನ್ನು ಹಮ್ಮಿಕೊಳ್ಬೇಕು. ನಾನು ಯಾವಾಗಲೂ ಹೇಳುವುದೇ ಸಬೂರಿಗೆ ವಿಶೇಷವಾದ ಮಹತ್ವ ಇದೆ ಅಂತ. ವಿಶ್ವಪ್ರವಾದಿಯವರ ದೊಡ್ಡ ಮಟ್ಟ ಸಂದೇಶವೇ ಸಬೂರ್. ಏನೇ ಸಮಸ್ಯೆ ಬಂದರೂ ಕೂಡ ತಾಳ್ಮೆಯಿಂದ, ಸಮಾಧಾನದಿಂದ, ಸಬೂರಿಂದ ತಮ್ಮ ಸಂಯಮದಲ್ಲಿ ನೀವು ಒಂದಲ್ಲೊಂದು ದಿವಸ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಿ ಅದು ಮತ್ತಷ್ಟು ಯಶಸ್ವಿ ಆಗುವ ಅವಕಾಶ ಖಂಡಿತವಾಗಿ ಆಗೇ ಆಗ್ತದೆ. ಒಬ್ಬ ರಾಜನ ಕಿರೀಟ ಯಾವುದು ಅಂತ ಹೇಳಿದರೆ ಆ ಕಿರೀಟದಲ್ಲಿ ಎಷ್ಟು ವಜ್ರ ಇದೆ ಅಂತಲ್ಲ, ಒಬ್ಬ ರಾಜನ ಕಿರೀಟ ಯಾವುದು ಅಂತ ಹೇಳಿದರೆ ಅವನಲ್ಲಿ ಎಷ್ಟು ಸಬೂರಿದೆ, ಅದೇ ಅವನ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಾಗ ನಾನು ಎಲ್ಲ ಯುವಕ ಮಿತ್ರರಿಗೆ ಹೇಳೋದಿಷ್ಟೇ, ಅತ್ಯಂತ ಸಬೂರಿನಿಂದ, ತಾಳ್ಮೆಯಿಂದ ತಮ್ಮ ವ್ಯಕ್ತಿತ್ವ ಇರಲಿ. ಎರಡನೇದು ಮಾನವೀಯತೆ, ಪ್ರೀತಿ, ವಿಶ್ವಾಸ. ನಿಮ್ಮಿಂದ ಏನು ಸಾಧ್ಯತೆ, ಮಾನವೀಯತೆ, ಪ್ರೀತಿ, ವಿಶ್ವಾಸದಿಂದ ಆ ಸಂದೇಶ ಕೊಡೋಂಥ ಅವಕಾಶ ಇವತ್ತು ಆಗಲಿ. ಅದೇ ರೀತಿ ಕ್ಷಮಿಸುವಂಥದ್ದು. ನಿಮ್ಗೆ ಯಾರೇ ತೊಂದರೆ ಮಾಡಲಿ, ಯಾರೇ ಕಷ್ಟ ಮಾಡಲಿ, ಏನೇ ಇರಲಿ, ಅವನು ಕ್ಷಮಿಸಿಕೊಂಡು ತಾವು ಮುಂದೆ ಹೋಗಿ, ಅದು ವಿಶ್ವಪ್ರವಾದಿ ಅವರಿಗೆ ಅತ್ಯಂತ ಪ್ರೀತಿಯ ಒಂದು ದೊಡ್ಡ ಮಟ್ಟದ ಗುಣ. ಅದನ್ನೆಲ್ಲ ನೈಮೂಡಿಸಿಕೊಳ್ಬೇಕು. ನಾವು ಒಂದು ದಿವಸ ಮಾತ್ರ ಹೋಗಿ ಬರುವುದಲ್ಲ, ಇದನ್ನು ಪ್ರತಿ ವರ್ಷ ಕೂಡ ಒಂದೊಂದು ಅಂಶ ಮೈಗೂಡಿಸಿಕೊಂಡು ಬಂದರೆ ನಮ್ಮಷ್ಟು ಜನರ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಬೇರೆ ಅವಕಾಶನೇ ಯಾರಿಗೂ ಅಂಥ ಒಂದು ಅವಕಾಶ ಖಂಡಿತವಾಗಿ ಸಿಗ್ತದೆ. 4ನೇ ಪ್ರಮುಖವಾಗಿ ವಿಶ್ವಪ್ರವಾದಿಯವರ ಮುಖ್ಯ ಸಂದೇಶ ಏನಿದೆ, ಅಗತ್ಯ ಎಷ್ಟು ಬೇಕು ಅಷ್ಟು ಮಾತಾಡಬೇಕು. ಮರದ ಅಡಿಯಲ್ಲಿ, ಕಟ್ಟೆಯಲ್ಲಿ, ಅಲ್ಲಿ ಇಲ್ಲಿ ಕೂತ್ಕೊಂಡು ಅನಗತ್ಯವಾಗಿ ಮಾತಾಡಲಿಕ್ಕೆ ಎಲ್ಲಿಯೂ ಕೂಡ ಪ್ರವಾದಿಯವರು ಎಲ್ಲಿಯೂ ಕೂಡ ನಮಗೆ ಅವಕಾಶ ಕೊಟ್ಟಿರಲಿಲ್ಲ.
ಆದ ಕಾರಣ ನಾವು ಈ ರೀತಿಯ ದೊಡ್ಡ ಮಟ್ಟದ ಈ ಗುಣಗಳನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಹಮ್ಮಿಕೊಂಡ್ರೆ ಸರ್ವ ಸಮಾಜವೂ ಕೂಡ ನಮ್ಮ ಪ್ರೀತಿಸುವಂಥ ಅವಕಾಶ ಆಗಿ ನಮ್ಮ ಸಮುದಾಯಕ್ಕೆ ದೊಡ್ಡ ಮಟ್ಟದ ಗೌರವ ಸ್ವಾಭಿಮಾನದ ಜೀವನ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ನನಗೆ ವಿಶ್ವಾಸ ಇದೆ, ಈ ಒಂದು ಪವಿತ್ರವಾದ ಒಂದು ಯಾತ್ರೆ ಮುಖಾಂತರ ಎಲ್ಲ ಯುವಕರು ಆ ರೀತಿಯ ವ್ಯಕ್ತಿತ್ವ ಬಂದು ಮುಂದಿನ ದಿನಗಳಲ್ಲಿ ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರವಂಥ ಆ ವ್ಯಕ್ತಿತ್ವ ಆಗಲಿ ಅಂತ ಕೂಡ ನಾನು ಇವತ್ತು ಕೇಳಿಕೊಂಡು, ಬಹುಶಃ ಇವತ್ತು ನಾನು ಶಾಸಕನಾಗುವ ಮೊದಲೇ ಯುವಕನಾಗಿದ್ದಾಗಲೇ ಈ ಒಂದು ರ್ಯಾಲಿಯಲ್ಲಿ ಸಕ್ರಿಯವಾಗಿ ಇಬ್ರಾಹಿಂ ಹಾಜಿ ಅಧ್ಯಕ್ಷರ ಸಂದರ್ಭದಲ್ಲಿ ಅವತ್ತಿಂದಲೂ ಸಕ್ರಿಯನಾಗಿ ಭಾಗವಹಿಸಿ ಹಂತವಾಗಿ ಇವತ್ತು ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ನಮ್ಮ ಸನ್ಮಿತ್ರರ ಕಾರ್ಯಕರ್ತ ಇವರ ಮತದಾರರ ವಿಶೇಷವಾದ ದುವಾ ಆಶೀರ್ವಾದ ಮುಖಾಂತರ ಇವತ್ತು ಬಹುಶಃ ಈ ಒಂದು ಹಂತಕ್ಕೆ ನಿಲ್ಲುವಂಥ ಅವಕಾಶ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ನಾನು ಶಾಸಕನಿದ್ದಾಗಲೂ ಶಾಸಕನಾಗ ಮೊದಲು ನಾನು ಯುವ ನಾಯಕನಾಗಿದ್ದಾಗಲೂ ಅದಕ್ಕೆ ನಂತರ ಮಂತ್ರಿ ಆಗಿದ್ದಾಗಲೂ ಕೂಡ ಈಗಲೂ ಕೂಡ ನಾನು ಒಂದೇ ಉದ್ದೇಶ ಏನಂತ ಹೇಳಿದರೆ, ನಾನು ಆಡುವ ಪ್ರತಿ ಮಾತು, ನಾನು ಮಾಡುವ ಪ್ರತಿಯೊಂದು ಕೆಲಸ ಅದು ಉಲ್ಲಾಲದ ನಮ್ಮ ಜನತೆಯ ನಮ್ಮ ಕ್ಷೇತ್ರದ ಜನರ ತಲೆ ಎತ್ತಿ ಹೋಗುವಂಥ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂಥ ಯಾವ ಕೆಲಸ ಮಾಡಲಿಲ್ಲ, ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. ಅದು ಮಾಡದ ರೀತಿಯಲ್ಲಿ ನಿಮ್ಮೆಲ್ಲರ ದುವಾ ಇರಲಿ ಅಂತ ನನಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ಮುಖ್ಯ ಇವತ್ತು ಗುರಿ ಇವತ್ತು ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರದಿಂದ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಮಲ್ಲ ಆ ಸೌಹಾರ್ದ ಸಂದೇಶ, ಹಲವಾರು ಸೌಹಾರ್ದ ಸಂದೇಶ ಇದೆ. ನಾನು ಒಂದೊಂದು ಹೇಳಿಕೊಂಡು ಹೋದರೆ ಭಾಳಷ್ಟು ಸೌಹಾರ್ದ ಒಂದು ಸಂದೇಶ ಇದೆ. ಆ ಸಂದೇಶ ಅರ್ಥ ಮಾಡಿಕೊಂಡು ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಎಲ್ಲ ನಮ್ಮ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಸಾಗಿಸುವ ಮೂಲಕ ಈ ಒಂದು ಹಬ್ಬದ ಸಂದೇಶವೇ ಅದು ಪ್ರೀತಿಯುತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮೆಲ್ಲರ ಇವತ್ತು ದೊಡ್ಡ ಮನ ಕನಸಾಗಿದೆ, ಇವತ್ತನೇ ಪ್ರಾರ್ಥನೆ ಆಗಿದೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ ಏನೆಲ್ಲ ನನ್ನಿಂದ ಈ ಕ್ಷೇತ್ರ ಮತ್ತು ನಮ್ಮ ಊರವರಿಗೆ ಏನೆಲ್ಲ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎಲ್ಲ ಹಂತದಕ್ಕೂ ಸಹಕಾರ ಖಂಡಿತವಾಗಿ ಮಾಡ್ತೇನೆ. ಲಾಸ್ಟ್ ಟೈಮ್ ಹಜ್ಜಲ್ಲಿದ್ದಾಗ ಫೋನ್ ಮಾಡಿ ಹೇಳಿದರು, ಭಾಳ ಸಮಸ್ಯೆ ಇದೆ, ನೀವೇ ಹಜ್ ಮಂತ್ರಿಯಾಗಿ ಬರಬೇಕಂತ ಬಹುಶಃ ಅಲ್ಲಿಂದ ಹೇಳಿದರು. ಅವರ ಬಾಯಿ ಮಾತೇನೋ ಗೊತ್ತಿಲ್ಲ. ಈ ವರ್ಷ ಬರುವಾಗ ನೇನೆ ಬಹುಶಃ ಇವತ್ತು ಅಲ್ಲಾಹ್ ತಾಲ ನನ್ನನ್ನು ಇವತ್ತು ಹಜ್ಜಿನ ಮಂತ್ರಿಯಾಗಿ ಇವತ್ತು ಕಲಿಸಿದ್ದಾರೆ. ಹಾಗಾಗಿ ನಾವು ಕೂಡ ಇವತ್ತು ಈ ಪವಿತ್ರವಾದ ಹಜ್ ಯಾತ್ರೆಯನ್ನು ಅತ್ಯುತ್ತಮಗೊಳಿಸುವ ಜೊತೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಪವಿತ್ರವಾದ ಉಮ್ರಾ ಯಾತ್ರಾ, ಪವಿತ್ರವಾದ ಬಗ್ದಾದ್ ಮತ್ತು ಇನ್ನಿತರ ಯಾತ್ರೆಯನ್ನು ಕೂಡ ನಾವು ಹಜ್ ಕಮಿಟಿಯಿಂದಲೇ ನಿರ್ವಹಿಸಿ ಆದಷ್ಟು ಕಡಿಮೆಗೆ ಒಂದು ಮುಖ ಒದಗಿಸುವಂಥ ಕೆಲಸ ಕೂಡ ಇವತ್ತು ಮಾಡ್ತೇವೆ. ಅದಲ್ಲದೆ ಇನ್ನು ಯಾರು ನಿಮ್ಮ ಕುಟುಂಬಸ್ಥರು ಹಜ್ಜಿಗೆ ಹೋದರೆ, ಮಿತ್ರ ಹಜ್ಜಿಗೆ ಹೋದರೆ ಎಲ್ಲಿ ಹೋಗಿದ್ದಾರೆ ಏನು ಟೆನ್ಷನ್ ಇಲ್ಲ. ನಾವೊಂದು ವೆಬ್ಸೈಟ್ ಪೋರ್ಟಲ್ ಓಪನ್ ಮಾಡ್ತೇವೆ. ಓಪನ್ ಮಾಡಿದ ತಕ್ಷಣ ನೀವೇನೇ ಪ್ರಶ್ನೆ ಕೇಳಿದರೆ ಇವತ್ತು ಕರ್ನಾಟಕ ಹಜ್ ಯಾತ್ರೆ ಯಾವ ಊರಲ್ಲಿದ್ದಾರೆ, ಎಲ್ಲಿದ್ದಾರೆ, ಏನಿದೆ ಎಲ್ಲವೂ ಕೂಡ ನಿಮಗೆ ವಿವರ ಬರುವಂಥ ಮೊಬೈಲಿಗೆ ವಿವರ ಬರುವಂಥ ಒಂದು ವೆಬ್ ಪೋರ್ಟಲನ್ನು ಕೂಡ ನಾವು ಇವತ್ತು ಅದನ್ನು ಸ್ಥಾಪನೆ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಎಲ್ಲಕ್ಕಿಂತ ಇದು ಮಿಗಿಲಾಗಿ ಬಹುಶಃ ಇವತ್ತು ನಮ್ಮ ಬೆಂಗಳೂರಿನ ಹಜ್ ಭವನದಲ್ಲಿ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಎಕ್ಸಿಬಿಷನ್ ಆ್ಯಂಡ್ ಮ್ಯೂಸಿಯಂ ಅನ್ನು ಬಹುಶಃ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇವತ್ತಿಲ್ಲ. ಬಹುಶಃ ಇತಿಹಾಸದ ಆ ಮಕ್ಕ ಮದೀನಾದ ಆ ಪರಂಪರೆ, ಇತಿಹಾಸ, ಸಂಸ್ಕೃತಿ ಏನಿತ್ತ ಅದನ್ನೆಲ್ಲವೂ ಕೂಡ ಬಿಂಬಿಸುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಆ ಮ್ಯೂಸಿಯಂ ಮತ್ತು ಎಕ್ಸಿಬಿಷನ್ ಸೆಂಟ್ರನ್ನು ಕೂಡ ನಾವು ಬ್ಯಾಂಗ್ಳೂರಿನ ಹಜ್ ಕಮಿಟಿಯಲ್ಲಿ ಕೆಲಸ ಪ್ರಾರಂಭ ಇವತ್ತು ಮಾಡಿ ಅದಾದರೆ ಇಡೀ ಊರೇ ಆಕರ್ಷಿತವಾಗುವಂಥ ಕೆಲಸ ಖಂಡಿತವಾಗಿ ಆಗ್ತದೆ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ದುವಾ ಆಶೀರ್ವಾದ ಮುಖಾಂತರ ಈ ಅವಕಾಶ ಸಿಕ್ಕಿದೆ. ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ದುವಾ ನನಗೆ ಅಗತ್ಯ ಅಂತ ಹೇಳಿಕೊಳ್ತಾ ಮುಂದಿನ 10-15 ವರ್ಷಗಳಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಹಜ್ ಭವನದ ಆ ಒಂದು ಶಂಕುಸ್ಥಾಪನೆಯನ್ನು ಬಹುಶಃ ನಾವು ನೆರವೇರಿಸಲೇ ಇದ್ದೇವೆ ಅಂತ ನಾನು ಇವತ್ತು ಹೇಳಿಕೊಂಡು ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಾನು ದರ್ಗಾದ ಅಧ್ಯಕ್ಷರನ್ನು, ಸಮಿತಿ ಸದಸ್ಯರು, ಊರವರನ್ನು ಇಡೀ ರಾಜ್ಯ ಮತ್ತು ದೇಶದಲ್ಲಿ ನೀವು ಬೇರೆ ಬೇರೆ ದರ್ಗಕ್ಕೆಲ್ಲ ನಾವು ಕೂಡ ಹೋಗಿದ್ದೇವೆ, ನೀವೆಲ್ಲರೂ ಕೂಡ ಹೋಗಿದ್ದೀರಿ. ಅದೊಂದು ದರ್ಗದ ವ್ಯಾಪ್ತಿಯಲ್ಲಿ ಇಷ್ಟು ಶೈಕ್ಷಣಿಕ, ಇಷ್ಟು ಮದ್ರಾಸ, ಇಷ್ಟು ಮಸೀದಿಗಳು, ಧಾರ್ಮಿಕ ಕೇಂದ್ರ, ಇಷ್ಟು ಸ್ವಚ್ಛತೆ, ಈ ರೀತಿಯ ಒಂದು ಪರಿಸರ ಇವತ್ತು ಎಲ್ಲಿಯಾದಿದ್ದರೆ ಅದು ನನಗೆ ಭಾಳ ಹೆಮ್ಮೆ ಆಗ್ತದೆ. ಅದು ಬಹುಶಃ ಇವತ್ತು ನಮ್ಮ ಸೈಯದ್ ಮದನಿ ದರ್ಗಾದ ಆ ಒಟ್ಟಾರದ ಮೇಲೆ ಕಾಣಲಿಕ್ಕೆ ಸಿಕ್ತ ಅಂತ ಹೇಳಿಕೊಂಡು ಇದಕ್ಕೆ ಶ್ರಮಿಸಿ ಹಿಂದಿನ ಎಲ್ಲರನ್ನೂ ಈಗಿನ ಅಧ್ಯಕ್ಷರು ಸದಸ್ಯರನ್ನು ಅಭಿನಂದಿಸಿ ಇದಕ್ಕೆ ಸಂಪೂರ್ಣವಾದ ಸಹಕಾರ ಹೇಳಿಕೊಳ್ತಾ ನಾನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲ ಸೋದರಿಗೆ ನಮಸ್ಕಾರ.